ಹಲೋ ಸ್ನೇಹಿತರೆ, ಹೀಗೆ ಶಿಲಾವತಿ ಅಂತ ತೂತಿಗೆ ಸಮಾಧಾನ ಪಡಿಸಲು ಆಗುತ್ತಿಲ್ಲವೆಂದು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರು ಒಂದು ಸಲ ಮಾಡಿ ಮಲಗಿ ಬಿಡುತ್ತಾರೆ. ಒಂದೇ ಬಾರಿಗೆ ಈಕೆಗೆ ತೃಪ್ತಿ ಆಗುತ್ತಿಲ್ಲ. ಸೊ ಹಾಗಾಗಿ ಶಬ್ದ ಬರುವ ಹಾಗೆ ಮಾಡುವಂತಹ ಒಬ್ಬ ವ್ಯಕ್ತಿ ಬೇಕಾಗಿದ್ದಾನೆ. ಶಬ್ದ ಬರುವ ಹಾಗೆ ಮಾಡಿದ್ರೆ ಮಾತ್ರ ತೂತಿಗೆ ಸಮಾಧಾನ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಸ್ನೇಹಿತರೆ, ಇವರದು ಸ್ವಂತ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಒಂದು ಫಾರ್ಮ್ ಇರುತ್ತೆ. ಸೊ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಈ ಒಂದು ಫಾರ್ಮ್ ಇಂದ ಒಳ್ಳೆ ಹಣ ಕೂಡ ಸಂಪಾದನೆ ಮಾಡುತ್ತಿದ್ದಾರೆ. 2 to 3 ಇಂಚ್ ಅಗಲವಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ತೂತು ಇಂದ ಸಂಪೂರ್ಣ ರಸ ಹೊರಗೆ ಬರಬೇಕಾದ್ರೆ ದಪ್ಪ ಮೂಲಂಗಿಯಿಂದ 20 ಸಲ ನುಗ್ಗಿಸಬೇಕು. ಒಂದು ವೇಳೆ ಮೂಲಂಗಿ ತುಂಬಾ ದಪ್ಪ ಇದ್ದರೆ 20 ಸಲ ನುಗ್ಗಿಸಿದರೆ ಸಾಕು, ಚಪಾತಿಯಿಂದ ರಸ ಬರುತ್ತದೆ. ಸೊ ಸಂಪೂರ್ಣ ತೃಪ್ತಿ ಆಗುವಂತಹ ಒಂದು ಚಾನ್ಸಸ್ ಇರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವಳಿಗೆ ಆಸೆ ಆದಾಗ ಹೀಗೆ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮೂಡ್ ಆದಾಗ ಇವಳ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರುತ್ತವೆ. ಒಬ್ಬ ವ್ಯಕ್ತಿಯನ್ನ ಹೇಗಾದ್ರೂ ಮಾಡಿ ಮನೆಗೆ ಕರೆದುಕೊಂಡು ಬಂದು ಜೋರಾಗಿ ಗುದ್ದಿಸಿಕೊಳ್ಳುವಂತ ಒಂದು ಬಯಕೆ ಮನಸ್ಸು ಆಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಮೂಲಂಗಿ ಚೀಪಲು ಕೂಡ ರೆಡಿ ಇದೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ತುಂಬಾ ಬಯಕೆ ಆದಾಗ ಈ ಒಂದು ಸಂದರ್ಭದಲ್ಲಿ ಮೂಲಂಗಿ ಚೀಪಲು ಕೂಡ ಹಿಂಜರುವುದಿಲ್ಲ ಎಂದು ಭರವಸೆ ಕೊಟ್ಟಿದ್ದಾರೆ. ಮಾರ್ಕೆಟ್ ಅಲ್ಲಿ ತುಂಬಾ ಡಿಮಾಂಡ್ ಇರ್ತಕ್ಕಂಥ ಹಣ್ಣು ತರಕಾರಿಗಳು ತನ್ನ ಒಂದು ಫಾರ್ಮ್ ಅಲ್ಲಿ ತಾವು ಇಲ್ಲಿ ಹಾಕಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರಬಹುದು, ತನ್ನ ಫಾರ್ಮ್ ಅಲ್ಲಿ ಸ್ನೇಹಿತರೆ ಹೆಚ್ಚು ಮ್ಯಾಂಗೋ, ಬನಾನಾ, ಪಪ್ಪಾಯಿ ಮತ್ತು ಲೆಮನ್ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇವುಗಳಿಗೆ ಒಳ್ಳೆ ಡಿಮಾಂಡ್ ಕೂಡ ಇರುತ್ತೆ. ಸೊ ಹಾಗಾಗಿ ಪ್ರತಿ ವರ್ಷ 10 ರಿಂದ 12 ಲಕ್ಷ ರೂಪಾಯಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಫಾರ್ಮ್ ಇಂದ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಶೋಯಿಂಗ್ ಮೆಥಡ್ use direct showing transplanting and maintain a proper distance between plants for health growth. ಒಂದು ಸಸ್ಯದಿಂದ ಇನ್ನೊಂದು ಸಸ್ಯ ನಡುವೆ ಸ್ನೇಹಿತರೆ ಒಳ್ಳೆ ಗ್ಯಾಪ್ ಕೊಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದ ಸ್ನೇಹಿತರೆ ಸಸ್ಯ ಒಳ್ಳೆ ಬೆಳವಣಿಗೆ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ರೀತಿ ಕೆಲವು ನಿಯಮಗಳು ಫಾಲೋ ಮಾಡೋದ್ರಿಂದ ಒಳ್ಳೆ ಫ್ರೂಟ್ಸ್ ವೆಜಿಟೇಬಲ್ ಫಾರ್ಮ್ ತಾವು ಗ್ರೋ ಮಾಡಿದ್ದಾರೆ. ಸೊ ಲೋಕಲ್ ಮಾರ್ಕೆಟ್ಗೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಸೇಲ್ ಮಾಡೋದ್ರ ಮೂಲಕ ಒಳ್ಳೆ ಹಣ ಕೂಡ ಸಂಪಾದನೆ ಮಾಡುತ್ತಿದ್ದಾರೆ.